ಈ ವರ್ಷ ಬಿಗ್ ಬಾಸ್ ಫಾಲೋ ಮಾಡಿದ್ರಾ ನೀವು? ಪೂರ್ತಿ ಎಲ್ಲ ನೋಡಿದ್ರಾ? ಯಾರು ಇಷ್ಟ ಇದ್ರು ನಿಮಗೆ ಬಿಗ್ ಬಾಸ್ ಅಲ್ಲಿ? ಮೋಕ್ಷಿತ. ಆದ್ರೆ ಹನುಮಂತ ಗೆದ್ರು, ಏನ್ ಹೇಳ್ತೀರಾ? ಪರವಾಗಿಲ್ಲ, ಅವರು ಒಳ್ಳೆ ಸಿಂಪ್ಲಿಸಿಟಿ ಒಳ್ಳೆ ಗೇಮ್ ಆಡ್ತಿದ್ದ, ಸೊ ಅದಕ್ಕೋಸ್ಕರ ಅವ್ನು ಗೆದ್ದ, ಓಟ್ ಬಿತ್ತು. ಈ ವರ್ಷ 5 ಕೋಟಿ ಓಟ್ ಬಿದ್ದಿದೆ, ಜಾಸ್ತಿ ಓಟ್ ಈ ವರ್ಷನೇ. ಈ ವರ್ಷ ಏನ್ ಹೇಳ್ತೀರಾ? ಅಂದ್ರೆ ಅವನು ಬಂದಿದ್ದಲ್ಲ, ಲೇಟ್ ಆದ್ರೂ ಕೂಡ ಅವ್ನ ಆಟ, ಅವ್ನು ಒಳ್ಳೆತನ, ಅವ್ನು ಮಾತಾಡೋ ರೀತಿ, ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಏನೂ ಮಾಡಿಲ್ಲ. ಅವ್ನು ಏನಾಗಬೇಕು ಆ ಟೈಮಲ್ಲಿ ಯೋಚನೆ ಮಾಡಿ ಆ ಟೈಮಲ್ಲಿ ಆಡ್ತಿದ್ದ. ಮೋಕ್ಷಿ ಬಿಟ್ರೆ ಬೇರೆ ಯಾರು ಇಷ್ಟ ಇದ್ರು ನಿಮಗೆ? ಮೋಕ್ಷಿತ ಬಿಟ್ರೆ ಹನುಮಂತ ಗೆದ್ದಿದ್ದು ಖುಷಿನೇ. ಖುಷಿ. ಮಂಜಣ್ಣ ಹಾರಾಡ್ತಿದ್ರು ಎಲ್ಲ. ಅವನು ಗ್ರೇ ಏರಿಯಾ ಅನ್ಕೊಂಡು ಗೌತಮ್ ಜೊತೆನೆ ಕಳ್ದೋಗ್ಬಿಟ್ಟಿದ್ದ, ಅವನೇನು ಆಡಿಲ್ಲ. ಸೋತಿದ್ದೆ ಒಳ್ಳೇದು ಅಂತೀರಾ? ಅಂದ್ರೆ ಟಾಪ್ 3 ಅಲ್ಲಾದ್ರೂ ಬರ್ಬೇಕು. ಟಾಪ್ 3 ಅಲ್ಲಿ ಮಂಜಣ್ಣ. ಲಾಯರ್ ಜಗದೀಶ್ ಇದ್ರೆ ಅವರೇ ಗೆಲ್ತಿದ್ರು ಅಂತ ಏನಾರು ಅನ್ಸುತ್ತಾ? ಅನಿಸ್ತಾ ಇರಲಿಲ್ಲ, ಸೋಲ್ತಿದ್ರು ಅವರು. ಮತ್ತು ಒಂದು ಎಪಿಸೋಡ್ ಪೂರ್ತಿ ಅವರಿಬ್ರು ಫುಲ್ಲು ಪೇರಿಂಗ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಬಟ್ ಫೈನಲ್ ತನಕ ಬರ್ತಿದ್ನೇನೋ, ಬಟ್ ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ. ಎಂಟರ್ಟೈನ್ಮೆಂಟ್ ಇರ್ತಿತ್ತಾ? ರಜತ್ ಬಗ್ಗೆ ಹೇಳೋದಾದ್ರೆ, ರಜತ್ ಆಫಿಂದ ಬಂತು, ಚೆನ್ನಾಗಿ ಆಡ, ಬಟ್ ಜಾಸ್ತಿ ಒಂದು ಕಿರ್ಚಾಡೋದೇ ಆಗಿತ್ತು, ಆಟ ಅಷ್ಟೇನು ಇರಲಿಲ್ಲ. ಬಿಗ್ ಬಾಸ್ ಅಲ್ಲೇ ಅರ್ಧ ಹೋಗಿ ಗೆದ್ದಿದ್ದು ಹನುಮಂತನೇ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹನುಮಂತ ಗೆದ್ದಿದ್ದು ಖುಷಿನೇ ಇದೆ, ಆದರೆ ಆದರೂ ಅವ್ನು ಬಂದಿದ್ದು ಕೂಡ ಅರ್ಧದಿಂದಾನೇ ಅಲ್ವಾ, ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು. ಸೊ ಅದಕ್ಕೆ ತ್ರಿವಿಕ್ರಮ್ ಕೂಡ ಗೆಲ್ಬೋದಿತ್ತು, ಯಾಕಂದರೆ ಅವನು ಕೂಡ ಒಂದು ಲೋ ಮಿಡಲ್ ಕ್ಲಾಸಿಂದ ಬಂದಿದ್ದು ಅಲ್ವಾ, ಸೊ ಅವ್ನು ಕೂಡ ಗೆಲ್ಬೋದು. ಬರೀ ಪಂಚಲ್ಲೇ ಇದ್ರು ಹನುಮಂತ ಅವರು, ಏನು ಹೇಳ್ತೀರಾ? ಅದೊಂದು ಅವ್ನು ಹಳ್ಳಿಯಿಂದ ಬಂದಿರೋದ್ರಿಂದ ಅವ್ನು ಹಂಗೆ ಇರೋದು. ನೀವೇನು ಹೇಳ್ತೀರಾ? ನಿಮ್ಗೆ ಯಾರು ಇಷ್ಟ ಆಗಿದ್ರು? ಮೋಕ್ಷಿತ. ಮೋಕ್ಷಿತನೇನಾ? ಸೋತ್ರು ಏನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಥರ್ಡ್ ರನ್ನರ್ ಅಪ್ ಆದಲ್ವಾ.